ಅಭಿನಂದನೆಗಳು. ಬೆಳಗ್ಗೆ 9 ಗಂಟೆಗೆ ಸದನದ ಕಾರ್ಯಕಲಾಪಗಳನ್ನು ತಾವು ಶುರು ಮಾಡಿ ಈಗ ರಾತ್ರಿ 8:30 9 ಗಂಟೆ ನೀವು ಏನೋ ದಾಖಲೆ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿದಿರಿ. ನಮ್ಮಂತವ್ರಿಗೆ ಮಾತನಾಡತಕ್ಕಂತ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀರಿ, ಧನ್ಯವಾದಗಳು. ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ, ಅವ್ರಿಗೂ ಅಭಿನಂದನೆಗಳು ಹೇಳ್ತಾ, ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಹೇಳೋಣ ಅಂತ ಶುರು ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. 16ನೇ ಬಜೆಟ್ ಮಂಡಿಸಿದ್ದಾರೆ, ಒಂದು ದಾಖಲೆ. ಯಾಕಂದ್ರೆ ಸಾಮಾನ್ಯ ಮಾತಲ್ಲ. ಸತತವಾಗಿ ಅವರ ರಾಜಕೀಯದ ಜೀವನದಲ್ಲಿ 40 ವರ್ಷದ ರಾಜಕೀಯ ಜೀವನದಲ್ಲಿ 16ನೇ ಬಜೆಟ್, ಅದು ಒಂದು ಉತ್ತಮವಾದಂಥ ಬಜೆಟ್ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಉತ್ತಮವಾದಂಥ ಬಜೆಟ್ ಅಂದ್ರೆ, ಈ ಬಜೆಟ್ಗಿಂತ ಮುಂಚೆ ಯಾವುದೇ ಮೀಡಿಯಾ ನಾವು ನೋಡಿದ್ರು ಸಹ ಅಥವಾ ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಎಲ್ಲರೂ ಮಾತನಾಡ್ತಕ್ಕಂಥದ್ದು ನಾವು ಕೇಳಿದ್ರೆ ಬಹಳ ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸ್ತಾ ಇದ್ರು. ಯಾವ ರೀತಿಯ ಬಜೆಟ್ ಬರುತ್ತೆ, 52,000 ಕೋಟಿ ಬರೀ ಇವರ ಗ್ಯಾರಂಟಿ ಸ್ಕೀಮ್ಗಳಿಗೆ ಇವರು ಮೀಸಲಿಡಬೇಕು. ಅದನ್ನು ಮೀರಿ ಅಭಿವೃದ್ಧಿಯ ಕೆಲಸಗಳಿಗೆ ಎಲ್ಲಿಂದ ದುಡ್ಡು ತರ್ತಾರೆ, ಏನ್ ಮಾಡ್ತಾರೆ ಅಂತ ಬಹಳ ಕುತೂಹಲದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬಜೆಟ್ ಹೊರಗೆ ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಇಂಟ್ರೆಸ್ಟಿಂಗ್ ಫೀಚರ್ ಈ ಬಜೆಟ್ ಅಲ್ಲಿ ಏನಂದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಬಾರಿ 82,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಮೀಸಲಾಗಿ ಇಟ್ಟಿದ್ದಾರೆ. ಬಂಡವಾಳ ವೆಚ್ಚಕ್ಕೆ 82,000 ಕೋಟಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಹೋಲಿಸಿದರೆ, ಹೋದ ವರ್ಷ 55,000 ಕೋಟಿ ಇತ್ತು, ಅದನ್ನು 82,000 ಕೋಟಿಯನ್ನು ಹೆಚ್ಚಾಗಿ ಮಾಡಿ ಸುಮಾರು 48% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಇದು ಬಹಳ ಎಲ್ಲರಿಗೂ ಒಂದು ಆಶ್ಚರ್ಯ. ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳೋರ್ಗೂ ಆಶ್ಚರ್ಯ, ಗ್ಯಾರಂಟಿ ಸ್ಕೀಮ್ಗೆ ಅದ್ರ ಬಗ್ಗೆ ಅದಕ್ಕೆ ಖಂಡಿಸ್ತಕ್ಕಂಥ ಜನರಿಗೂ ಕೂಡ ಆಶ್ಚರ್ಯ. ಅದನ್ನು ನೀವು ಹೋಲಿಸಿದ್ರೆ ಯೂನಿಯನ್ ಗವರ್ಮೆಂಟ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಇನ್ಕ್ರೀಸ್ ಆಗಿರೋದೇ 0.9% ಹೋದ ವರ್ಷಕ್ಕೆ ಈ ವರ್ಷಕ್ಕೆ. ನಮ್ಮ ರಾಜ್ಯ ಸರ್ಕಾರ 48% ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅದರ ಜೊತೆಗೆ ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಬೆಂಗಳೂರಿನ ನಾಗರಿಕರು, ಮತ್ತೆ ಬೆಂಗಳೂರು ರಾಜಧಾನಿ ಸಮೇತ ಈ ದೇಶಕ್ಕೆ ಒಂದು ಗ್ರೋತ್ ಕ್ಯಾಪಿಟಲ್, ಗ್ರೋತ್ ಇಂಜಿನ್. ಯಾಕಂದ್ರೆ ಸೆಕೆಂಡ್ ಹೈಯೆಸ್ಟ್ ಇದೀವಿ, ಇಂಡಿಯಾಸ್ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನೀಸ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಫಾರ್ಚ್ಯೂನ್ 500 ಕಂಪನೀಸ್ ಅಲ್ಲಿ 400 ಕಂಪನೀಸ್ ಇಲ್ಲೇ ಇರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹೆಸರು ಮಾಡಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿ ಮಾಡಿರ್ತಕ್ಕಂಥದ್ದು, IT ಎಕ್ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇಂಥ ಒಂದು ನಗರಕ್ಕೆ ಒಂದು ಸುಮಾರು 1 ಲಕ್ಷ ಕೋಟಿ ಹೂಡಿಕೆ ಆಗುತ್ತೆ. 1 ಲಕ್ಷ ಕೋಟಿ ಬೆಂಗಳೂರು ನಗರಕ್ಕೆ ಹೂಡಿಕೆ ಆಗ್ತಾ ಇದೆ ಅಂದ್ರೆ ಇದು ಒಂದು ಸಾಮಾನ್ಯ ಮಾತಲ್ಲ. ಬಹುಶಃ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ಉಪಮುಖ್ಯಮಂತ್ರಿಗಳು ಯಾರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ DK ಶಿವಕುಮಾರ್ ಅವರು, ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ನೀವು ಒಂದು ಉದಾಹರಣೆಗೆ ತಗೊಂಡ್ರೆ ಅಧ್ಯಕ್ಷರೇ, ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ಏನಿದೆಯಲ್ಲ, 120 ಕಿಲೋಮೀಟರ್ ಫ್ಲೈಓವರ್ಸ್ ಮತ್ತೆ ಗ್ರೇಡ್ ಸಪರೇಟರ್ಸ್ ಅನ್ನು ಫಂಡ್ ಮಾಡಿದೆ ಈ ಬಜೆಟ್. 320 ಕಿಲೋಮೀಟರ್ಗೆ ಹೊಸ ರೋಡ್ಸ್, ಎಲ್ಲೆಲ್ಲಿ ರಾಜ್ ಕಾಲುವೆ ಇದೆ, ಬಫರ್ ಝೋನ್ಸ್ ಇದೆ, ಅಲ್ಲಿ ಎನ್ಕ್ರೋಚ್ಮೆಂಟ್ ಆಗಬಾರ್ದು, ಅಟ್ಲೀಸ್ಟ್ ರೋಡ್ ಇರಬೇಕು ಅಂತೇಳಿ 320 ಕಿಲೋಮೀಟರ್ನ ರೋಡ್ಸ್, ಆರ್ಟೀರಿಯಲ್ ರೋಡ್, ಸಬ್ ಆರ್ಟೀರಿಯಲ್ ರೋಡ್ಸ್, ಮತ್ತೆ ಮೆಟ್ರೋ ಎಲ್ಲೆಲ್ಲಿ ಹೋಗುತ್ತೆ ಇನ್ ಮುಂದೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅದಕ್ಕೇನೆ 54,000 ಕೋಟಿ ಆಗುತ್ತೆ ಫಾರ್ ನೆಕ್ಸ್ಟ್ 3 years. ಅಫ್ಕೋರ್ಸ್ ಅದು ಸೆಂಟ್ರಲ್ ಗವರ್ಮೆಂಟ್ ಪಾರ್ಟ್ ಕೂಡ ಇದೆ, ನಮ್ಮ ಪಾರ್ಟ್ ಕೂಡ ಇದೆ. ಮತ್ತೆ ಅದ್ರ ಜೊತೆಗೆ ಪೆರಿಫೆರಿಯಲ್ ರಿಂಗ್ ರೋಡ್ ಅಧ್ಯಕ್ಷರೇ, ಸುಮಾರು 25 ವರ್ಷಗಳಿಂದ ಒಂದು ಹಾಗೆ ಬಿದ್ದಿರ್ತಕ್ಕಂಥ ಪ್ರಾಜೆಕ್ಟ್ ಬೆಂಗಳೂರು ನಗರದ ಕಂಜೆಷನ್ಗೆ. ಯಾಕಂದ್ರೆ ನೈಸ್ ರೋಡ್ ಅರ್ಧ ಬೆಂಗಳೂರು ಕವರ್ ಮಾಡುತ್ತೆ, ಇನ್ನೊಂದು ಅರ್ಧ ಬೆಂಗಳೂರು ಸಿಟಿ ಒಳಗಡೆ ಬಂದೇ ಹೋಗ್ಬೇಕು. ಪೆರಿಫೆರಿಯಲ್ ರಿಂಗ್ ರೋಡ್ಗೆ 27,000 ಕೋಟಿ ಬೇಕಾಗಿದೆ. ಅದನ್ನು ಕೂಡ ಸರ್ಕಾರ ಗ್ಯಾರಂಟಿ ನಿಂತ್ಕೊಂಡು ಆ ಕೆಲಸ ಪ್ರಾರಂಭ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಅದರ ಜೊತೆಗೆ ಟನಲ್ ರೋಡ್ಸ್
ಸನ್ಮಾನ್ಯ ಅಧ್ಯಕ್ಷರೇ, ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ನಗರಕ್ಕೆ ಹೋಗಿ, ನೀವು ನಮ್ಮ ದೇಶದಲ್ಲಿ ಬಾಂಬೆಗೆ ಹೋದ್ರು ಸಹ ಟನಲ್ ರೋಡ್ಸ್ ಆರ್ ಕಂಪಲ್ಸರಿ, ಎಲ್ಲ ಕಡೆ ಇದಾವೆ, ಬೆಂಗಳೂರು ನಗರದಲ್ಲೇ ಇಲ್ಲ. ಸೊ ಆ ಟನಲ್ ರೋಡ್ಸ್ಗೂ ಕೂಡ 40,000 ಕೋಟಿ ಮುಂದೆ ನಾವು ಕಮಿಟ್ ಮಾಡ್ತೀವಿ ಅಂತ ಹೇಳಿ, ಅದರ ಜೊತೆಗೆ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬೆಂಗಳೂರಿಗೆ ಏನಿತ್ತು, ಪ್ರತಿ ವರ್ಷ 3,000 ಕೋಟಿ ಬರ್ತಿತ್ತು ಅಧ್ಯಕ್ಷರೇ. ಈ ಬಾರಿ 7,000 ಕೋಟಿ ಮುಖ್ಯಮಂತ್ರಿಗಳು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಪ್ರಕಾರ ಬೆಂಗಳೂರಿನ ಅಭಿವೃದ್ಧಿಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅದರ ಜೊತೆಗೆ ನಮ್ಮ ಸರ್ಕಾರ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಗೊಂಡು ಬಂದು ತಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಪಾಸಾಗಿ ಹೋಗಿದೆ ಅಧ್ಯಕ್ಷರೇ. ಆ ಬಿಲ್ಲಲ್ಲಿ ಒಂದು ಅಂಶ, ಯಾಕಂದ್ರೆ ಕೇಂದ್ರ ಸರ್ಕಾರ ಮೆಗಾ ಸಿಟಿ ಡೆವಲಪ್ಮೆಂಟ್ಗಂತ 1,00,000 ಕೋಟಿ ರಿಸರ್ವ್ ಇಟ್ಟಿದೆ, ಮೆಗಾ ಸಿಟಿ ಡೆವಲಪ್ಮೆಂಟ್ ಅಂತ. ಬಟ್ ಆ 1,00,000 ಕೋಟಿ ಉಪಯೋಗಿಸಬೇಕು ಅಂದ್ರೆ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲಾನ್ ಯಾವುದೇ ಒಂದು ಆಕ್ಟ್ ಅಲ್ಲಿ ಇರಬೇಕು, ಅದ್ರ ಪ್ರಕಾರನೇ ಆ ಮೆಗಾ ಸಿಟಿ ಡೆವಲಪ್ಮೆಂಟ್ 1,00,000 ಕೋಟಿ ಅವರು ರಿಸರ್ವ್ ಏನಿಟ್ಟಿದ್ದಾರೆ ಬೇರೆ ಬೇರೆ ನಗರಕ್ಕೆ ಅಭಿವೃದ್ಧಿಗೆ ಬಿಡುಗಡೆ ಮಾಡೋದು. ಅದರಲ್ಲಿ ಜಾಬ್ ಕ್ರಿಯೇಷನ್ ಒಂದಿದೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ. ನನಗೆ ಸಂತೋಷ ಏನಂದ್ರೆ, ನಾವು ಏನು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಿಲ್ ಏನು ನಾವು ಮಂಡನೆ ಮಾಡಿ ಪಾಸ್ ಮಾಡಿಸ್ಕೊಂಡಿದ್ದೇವೆ, ಅದರಲ್ಲಿ ನಾವು ಆ ಅಂಶವನ್ನು ಇಟ್ಟಿದ್ದೇವೆ. ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನು ನಾವು ಅದರಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮತ್ತೆ ಈ ಕೇಂದ್ರ ಸರ್ಕಾರದ ಈ ಬಜೆಟ್ ಏನಿದೆ 1,00,000 ಕೋಟಿ ಮೆಗಾ ಸಿಟಿ ಡೆವಲಪ್ಮೆಂಟ್ಗೆ, ನಮ್ಮ ಹೊಸ ಗ್ರೇಟರ್ ಬ್ಯಾಂಗ್ಳೂರ್ ಗವರ್ನೆನ್ಸ್ ಬಿಲ್ ಆಕ್ಟ್ ಆದರೆ ಅದ್ರ ಪ್ರಕಾರ ಈ ಹಣವನ್ನು ನಾವು ಟ್ಯಾಪ್ ಮಾಡಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಉಪಯೋಗಿಸಬಹುದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ಬಹುಶಃ ಬೆಂಗಳೂರನ್ನು ಮೀರಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದ ಇದೇನಿದೆ ಸೆಟಪ್, ಬರೀ ಬೆಂಗಳೂರು ಐಟಿ ಕ್ಯಾಪಿಟಲ್ ಆದ್ರೆ ಸಾಲದು. ಮೈಸೂರು, ಮಂಗಳೂರು, ಮಣಿಪಾಲ್, ಹುಬ್ಳಿ ಧಾರವಾಡ, ಬೆಳಗಾವಿ, ಗುಲ್ಬರ್ಗಾ ಇಂಥ ಎಲ್ಲ ನಗರಕ್ಕೆ ಐಟಿ ಬಿಸ್ನೆಸ್ ಹೋಗಬೇಕು, ಬರೀ ಬೆಂಗಳೂರಲ್ಲಿ ಕಾನ್ಸಂಟ್ರೇಟ್ ಆದರೆ ಸಾಲದು ಅಂತ ಹೇಳಿ ಲೀಪ್ ಪ್ರೋಗ್ರಾಮ್ ಅಂತ ಏನೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 1,000 ಕೋಟಿ ಅದಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದು. ಅದರ ಪರವಾಗಿ ನಾನು ಅದನ್ನು ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಮತ್ತೆ ಗ್ಯಾರಂಟಿಗಳು ಕೊಟ್ಟಾಗ ರಾಜ್ಯ ದಿವಾಳಿ ಆಗೋಗುತ್ತೆ, ಬರ್ಬಾದ್ ಆಗೋಗುತ್ತೆ, ಎಲ್ಲ ಮುಗ್ದೋಗುತ್ತೆ ಅಂತ ಯಾರ್ಯಾರು ಭಾಷಣಗಳು ಮಾಡಿದ್ರು, ಮಾಧ್ಯಮದ ಸ್ನೇಹಿತರಿಗೆ ಮಾತನಾಡಿದ್ರು, ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರು, ಅವ್ರಿಗೆ ನಾನು ಎಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕರ್ನಾಟಕ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ರೂ ಸಹ ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ 3 ಸ್ಟೇಟ್ಸ್, ಟಾಪ್ 3 ಸ್ಟೇಟ್ಸ್ ಅಲ್ಲಿ ಬರುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಟು GSDP ರೇಷಿಯೋ ನಾವು ಹೋಲಿಸಿದ್ರೆ ವಿ ಆರ್ ಒನ್ ಆಫ್ ದಿ ಟಾಪ್ 3 ಸ್ಟೇಟ್ಸ್ ವೇರ್ ವಿ ಹ್ಯಾವ್ ಡನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಡಿಸ್ಪೈಟ್ ಗಿವಿಂಗ್ ದಿ ಗ್ಯಾರಂಟೀಸ್. ಇದು ನಮ್ಮ ಬಜೆಟಿನ ಸ್ಟ್ರೆಂತ್ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ,